ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜೆಸಿಪಿ ಬಾಡಿಗೆ 50 ರೂಗಳ ವ್ಯತ್ಯಾಸಕ್ಕೆ ಮಾತ್ರ ಜೆಸಿಪಿ ಮಾಲೀಕ ಅಫ್ಸರ್ ಹಾಗೂ ಅವರ ಅಣ್ಣ ಅಕ್ರಮ್ ಎಂಬುವರು ಇನ್ನೊಬ್ಬ ಜೆಸಿಬಿ ಮಾಲೀಕ ಮೊಹಮ್ಮದ್ ಇಕ್ರಾಮ್ ಎಂಬುವರ ಮೇಲೆ ಮಾರಕ ಅಸ್ತ್ರಗಳಿಂದ ಹಲ್ಲೆ ನಡೆಸಿದ ಘಟನೆ ನಗರದ ಜೂನಿಯರ್ ಕಾಲೇಜಿನ ಎದುರಿನ ಜೆಸಿಪಿ ದುರಸ್ತಿ ಶೆಡ್ನಲ್ಲಿ ಸದ್ದು ಮಾಡಿದೆ. ಚಾಮರಾಜನಗರ ತಾಲೂಕಿನ ಪುಣಜೂರು ಅರಣ್ಯ ಇಲಾಖೆಯಲ್ಲಿ ಜೆಸಿಬಿ ಕಾರ್ಯನಿರ್ವಹಿಸುತ್ತಿದ್ದ ವಿಚಾರವಾಗಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಈ ಘಟನೆಯು ನಿನ್ನೆ ಮಧ್ಯಾಹ್ನ ನಡೆದಿದ್ದು, ಹಲ್ಲೆಗೊಳಗಾದ ವ್ಯಕ್ತಿಯು ನಗರದ ಸಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸುದ್ದಿಗಾರರೊಂದಿಗೆ ಮಾತನಾಡಿ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಜೆಸಿಬಿ ಮಾಲೀಕ ಮೊಹಮ್ಮದ್ ಇಕ್ರಾಮ್ ಅವರು ನಮ್ಮದು ಜೆಸಿಬಿ ಪುಣಜೂರು ಫಾರೆಸ್ಟಲ್ಲಿ ನಂದು ಅಫ್ಸರ್ದು 2 ಗಾಡಿ ಓಡ್ತಾಯಿತ್ತು. ಮೊದಲನೇದು ಅಫ್ಸರ್ದು ಓಡ್ತಾಯಿತ್ತು. ಅದಾದಮೇಲೆ ನಂತರ ಮಧುಸೂದನ್ ಅಂತ ಅವರು ಇದ್ದಾರೆ. ಅವರು ನನ್ನ ಜೆಸಿಬಿ ಬೇಕು ಅಂತ. ಮಧುಸೂದನ್ ಯಾರು ಸರ್? ಮಧುಸೂದನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅರಣ್ಯ ಇಲಾಖೆಯವರು. ಅವ್ರು ನನ್ನ ಫೋನ್ ಮಾಡಿ ನಿಮ್ಮದು ಜೆಸಿಬಿ ಬೇಕಲ್ಲ ಕಳಿಸ್ಕೊಡಿ ಅಂದರು. ನಾನು ಅಫ್ಸರ್ಗಿಂತ ಒಂದು 50 ರೂಪಾಯಿ ಕಡಿಮೆ ಕಳಿಸಿದ್ದೀನಿ. ಅಫ್ಸರ್ ಫೋನ್ ಮಾಡಿ ನನ್ನ, ನೀನು ಅದಕ್ಕೆ ನಾನು ಸಂಪಾದನೆ ಮಾಡ್ತಾರೆ ಜಾಗದಲ್ಲಿ ನನ್ನಿಂದ 50 ರೂಪಾಯಿ ಅದಕ್ಕೆ ಓಡಿಸ್ತಾ ಇದೆಯಾ ಅಂತ ಮಾತಾಡ್ದ ಫೋನಲ್ಲಿ. ಇಲ್ಲ ಅಣ್ಣ, ನಾನು ಏನೋ ಆ ಥರ ಮಾಡಿಲ್ಲ ಅಂತೇಳಿ ಬಾಯಿಗೆ ನಿಮ್ಮನ್ನ ಮಾತಾಡಬೇಕು ಅಂತ ನನಗೆ ಫೋನ್ ಮಾಡಿ ನಿನ್ನೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ನಾನೇನು ಮಾಡಿದೆ, ಎಲ್ಲಿಗೆ ಬರಬೇಕಣ್ಣ ಅಂತ ಕೇಳಿದ್ದಕ್ಕೆ ಜೂನಿಯರ್ ಕಾಲೇಜ್ ಹಿಂಭಾಗ ಅವ್ರದ್ದು ಜೆಸಿಬಿ ವೆಲ್ಡಿಂಗ್ ಶಾಪ್ ಇತ್ತು, ಅಲ್ಲಿ ಬಾಗಿ ಮಾತಾಡಬೇಕು ಅಂತ. ಬಟ್ ನಾನು ಮಾತಾಡುತ್ತಾನೆ ಅಂತ ಕರೀತಾ ಇರೋದು ಹೋಗಿದ್ದಕ್ಕೋಸ್ಕರ ಅಕ್ರಮ್ ಪ್ಲಸ್ ಅಫ್ಸರ್ ಇಬ್ಬರು ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ನ ಕಾಲುದು ಒಂದು ಮೂಳೆ ಕಟ್ಟಾಗಿದೆ, ಅದು ಇಲ್ಲಿ ಒಂದು ಮೂಳೆ ಕಟ್ಟಾಗಿದೆ, ತಲೆ ಹಿಂದ್ಗಡೆಯಿಂದ ಹೊಡೆದವ್ರೆ. ಅದಾದಮೇಲೆ ನನಗೆ ಧಮಕಿ ಕೂಡ ಹಾಕಿದ್ದಾರೆ, ನಿಮಗೆ ಜೀವಂತವಾಗಿ ಬಿಡೋಲ್ಲ, ನಾವು ಯಾವಾಗಾದ್ರೂ ದಿನ ಸಾಯಿಸ್ತೀನಿ ಅಂತ. ಅಲ್ಲಿ ಅವ್ರ ಗ್ಯಾರೇಜ್ ಇದ್ದರೆ ಅಕ್ಕಪಕ್ಕ CCTV ಕ್ಯಾಮ್ರಾಗಳಿದೆ, ಬೇಕಾದರೆ ತನಿಖೆ ನಡೆಸೋಕ್ಕೆ ಹೇಳಿ. ಅವ್ರು ನಿನ್ನೆ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 24 hours ಆಗ್ತಾಯಿದೆ. ಇದನ್ನು ಅವ್ರಿಗೆ ಅರೆಸ್ಟ್ ಮಾಡಿದೆ, ಪೊಲೀಸರು ಅವ್ರಿಗೆ ಬಿಟ್ಟಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇಕ್ರಾಮ್.